ರಾಜ್ಯದಲ್ಲಿ ವಿದ್ಯುತ್ ಸರಬರಾಜು ಖಾಸಗೀಕರಣ ಇಲ್ಲ. ಯಾಕಂದ್ರೆ ಸರ್ಕಾರ ಒಂದು ಈ ರೀತಿಯಾದಂತ ವಿದ್ಯುತ್ ಖಾಸಗೀಕರಣ ಮಾಡಬೇಕು ಅನ್ನುವಂತ ನಿರ್ಧಾರ ತೆಗೆದುಕೊಂಡು ಬಿಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ರು. ಜನ ಕೂಡ ಇದಕ್ಕೆ ರೊಚ್ಚಿಗೆದ್ದಿದ್ರು. ಆದ್ರೆ ಇದೀಗ ಸರ್ಕಾರ ಹೇಳ್ತಾ ಇದೆ ವಿದ್ಯುತ್ ಖಾಸಗೀಕರಣ ಇಲ್ಲ ಅಂತ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಿಗ್ ಸುಳಿವನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಸರಬರಾಜು ಖಾಸಗೀಕರಣ ಇಲ್ಲ. ಸಿಎಂ ಡಿ.ಕೆ. ಶಿವಕುಮಾರ್ ಕೊಟ್ರು ಬಿಗ್ ಸುಳಿವು. ಅರಮನೆ ಮೈದಾನದ ಕಾರ್ಯಕ್ರಮದಲ್ಲಿ ಸಿಎಂ ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ಅತಿ ದೊಡ್ಡ ಇಂಪ್ಯಾಕ್ಟ್ ಸ್ಟೋರಿ. ನಿಮ್ಮ ಅಶ್ವವೇಗ ಮೇಘಾ ಅಭಿಯಾನ ದೊಡ್ಡ ಆರಂಭಿಕ ಗೆಲುವನ್ನ ಸಾಧಿಸಿಕೊಂಡಿದೆ. ಕನ್ನಡ ಮಾಧ್ಯಮ ಲೋಕದಲ್ಲಿ ಮೊದಲು ಧ್ವನಿ ಎತ್ತಿದ್ದೇ ಅಶ್ವವೇಗ ನ್ಯೂಸ್. ವಿದ್ಯುತ್ ಖಾಸಗೀಕರಣಕ್ಕೆ ಮೊದಲು ವಿರೋಧಿಸಿದ್ದೇ ಅಶ್ವವೇಗ. ವಿದ್ಯುತ್ ನಿಗಮಗಳು ನೌಕರರ ಬೆನ್ನಿಗೆ ನಿಂತಿದ್ದೇ ಅಶ್ವವೇಗ. ರಾಜ್ಯದಲ್ಲಿ ವಿದ್ಯುತ್ ಸರಬರಾಜು ಖಾಸಗೀಕರಣ ಇಲ್ಲ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೊಡ್ಡ ಸುಳಿವನ್ನ ಕೊಟ್ಟಿದ್ದಾರೆ. ಅರಮನೆ ಮೈದಾನದ ಕಾರ್ಯಕ್ರಮದಲ್ಲಿ ಸಿಎಂ ದೊಡ್ಡ ಘೋಷಣೆ. ವಿದ್ಯುತ್ ಖಾಸಗೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವವೇಗ ನ್ಯೂಸ್ ಮೊದಲು ಧ್ವನಿ ಎತ್ತಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸಾಕಷ್ಟು ರೈತರು ಕೂಡ ಹೋರಾಟವನ್ನ ನಡೆಸ್ತಾ ಇದ್ರು. ಜನ ಕೂಡ ಹೋರಾಟವನ್ನ ನಡೆಸ್ತಾ ಇದ್ರು. ವಿದ್ಯುತ್ ಖಾಸಗೀಕರಣ ಆಗಕೂಡದು ಅಂತ. ಖಾಸಗಿ ಕಂಪನಿಯ ಕೈಗೆ ಸೇರಿದ್ರೆ ವಿದ್ಯುತ್ ಇದರಿಂದ ನಮಗೆ ತುಂಬಾ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ, ನಮಗೆ ತೊಂದರೆ ಆಗುತ್ತೆ. ರೈತರು ಕೂಡ ಇದ್ರ ಬಗ್ಗೆ ಹೋರಾಟವನ್ನ ನಡೆಸಿದ್ರು. ಅದ್ರ ಜೊತೆಗೆ ಜನ ಕೂಡ ರೊಚ್ಚಿಗೆದ್ದಿದ್ರು. ಸರ್ಕಾರ ಯಾಕೆ ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಸರ್ಕಾರದ ಈ ನಿರ್ಧಾರವನ್ನ ಎಲ್ಲರೂ ಕೂಡ ವಿರೋಧಿಸ್ತಾ ಇದ್ರು. ಬಟ್ ಇದರ ಬಗ್ಗೆ ಅಶ್ವವೇಗ ನ್ಯೂಸ್ ಧ್ವನಿಯನ್ನ ಎತ್ತಿದ್ದು. ಇಲ್ಲೂ ಕೊಡುಕೊಳ್ಳುವ ಆಟಕ್ಕೆ ಮುಂದಾದ ಸಿಎಂ. ಓಪನ್ ಆಗಿ ವಿದ್ಯುತ್ ನೌಕರರಿಗೆ ಸಿಎಂ ಆಫರ್ ಅನ್ನ ಕೊಟ್ಟಿದ್ದಾರೆ. 2003ರಲ್ಲಿ ಬಿಜೆಪಿ ಸರ್ಕಾರದಿಂದ ತೀರ್ಮಾನ ಮಾಡಿದ್ರು. ಆಗ ವಿರೋಧ ಮಾಡಲಿಲ್ಲ. ಈಗ ನಮ್ಮ ಬಳಿ ಬಂದಿದ್ದೀರಿ. ನಮ್ಮದೇನಿದ್ರು ಗಿವ್ ಅಂಡ್ ಟೇಕ್ ಪಾಲಿಸಿ, ನಮ್ದೇನಿದ್ರು ಶೇರಿಂಗ್ ಅಂಡ್ ಕೇರಿಂಗ್ ಪಾಲಿಸಿ. ನೀವು ನಮಗೆ ಕಾಳಜಿ ತೋರ್ಬೇಕು, ನಾವು ನಿಮಗೆ ಕಾಳಜಿ ತೋರ್ಬೇಕು. ಈ ಒಪ್ಪಂದಕ್ಕೆ ನೀವು ಬದ್ಧರಾಗಿ ಇರ್ತೀರಾ. 2028ರಲ್ಲಿ ನಮ್ಮ ಸರ್ಕಾರ ಬರಬೇಕು. ನೀವು ನುಡಿದಂತೆ ನೋಡಿಕೊಳ್ಬೇಕು, ಕೊಟ್ಟ ಮಾತು ಉಳಿಸಿಕೊಳ್ಬೇಕು. ಇಲ್ಲೂ ಕೂಡ ಕೊಡುಕೊಳ್ಳುವ ಆಟಕ್ಕೆ ಮುಂದಾದ ಸಿಎಂ ಶಿವಕುಮಾರ್. ಓಪನ್ ಆಗಿ ವಿದ್ಯುತ್ ನೌಕರರಿಗೆ ಸಿಎಂ ಆಫರ್ ಅನ್ನ ಕೊಟ್ಟಿದ್ದಾರೆ. ಏನಂತ ಅಂದ್ರೆ 2003ರಲ್ಲಿ ಬಿಜೆಪಿ ಸರ್ಕಾರದಿಂದ ತೀರ್ಮಾನ ಮಾಡಿದ್ರು. ಆಗ ವಿರೋಧ ಮಾಡಲಿಲ್ಲ. ಬಟ್ ಈಗ ನಮ್ಮ ಬಳಿ ಕೇಳ್ತಾ ಇದ್ದೀರಾ ಅನ್ನುವಂಥದ್ದು. ಗಿವ್ ಅಂಡ್ ಟೇಕ್ ಪಾಲಿಸಿ ಆಗಬೇಕು. ನಮ್ದೇನಿದ್ರು ಗಿವ್ ಅಂಡ್ ಟೇಕ್ ಪಾಲಿಸಿ. ಆಗ ವಿರೋಧ ಮಾಡಲಿಲ್ಲ, ಈಗ ವಿರೋಧ ಮಾಡ್ತಾ ಇದ್ದೀರಾ. ನಮ್ದೇನಿದ್ರು ಶೇರಿಂಗ್ ಮತ್ತು ಕೇರಿಂಗ್ ಇರುವಂತ ಪಾಲಿಸಿ. ನೀವು ನಮಗೆ ಕಾಳಜಿ ತೋರ್ಬೇಕು, ನಾವು ನಿಮಗೆ ಕಾಳಜಿ ತೋರ್ಬೇಕು.